ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಇಲ್ಲಿ ಲಕ್ಷ್ಮಿಯ ಎಂಟ್ರಿಗೆ ಕ್ಷಣಗಣನೆ ಶುರುವಾಗಿದೆ. ಲಕ್ಷ್ಮಿಯ ಎಂಟ್ರಿ ಆಗೇ ಬಿಡುತ್ತಾ. ಇದರ ನಡುವೆ ವೈಶ್ಗೆ ಒಂದು ದೊಡ್ಡ ಸತ್ಯ ಗೊತ್ತಾಗಿದೆ. ಕಾವೇರಿ ಕರ್ಮಕಾಂಡ ಬಯಲಾಗಿದ್ದೆ ವೈಶ್ ಸಿಡಿತಿದ್ದಾನೆ. ಹಾಗಿದ್ರೆ ಕೋರ್ಟ್ಗೆ ಬಂದಂಥ ಆ ಒಂದು ಸಾಕ್ಷಿ ಕಾವೇರಿಯ ಕಥೆಯನ್ನೇ ಮುಗಿಸಿದೆ. ಹಾಗಿದ್ರೆ ಆ ಸಾಕ್ಷಿ ಯಾರಪ್ಪ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ತನ್ನ ಲಾಯರ್ ಸೌಧಾಮಿನಿ ಜೊತೆ ಕೋರ್ಟಿಗೆ ಬರ್ತಾರೆ. ಕೋರ್ಟಿನಲ್ಲಿ ಕಾವೇರಿಯವರು ನಿಮ್ಮ ವಿರುದ್ಧವಾಗಿ ಇರ್ತಕ್ಕಂಥ ಲಾಯರ್ ಪಾರ್ಥ ಸಾರಥಿ ಖಂಡಿತವಾಗ್ಲೂ ಅಂತಂಥ ಮನುಷ್ಯ ಅಲ್ಲ, ತುಂಬಾ ಡೇಂಜರಸ್ ಮನುಷ್ಯ. ಖಂಡಿತವಾಗ್ಲೂ ನಿಮ್ಮನ್ನು ಪಾಯಿಂಟ್ ಟು ಪಾಯಿಂಟ್ ಪ್ರಶ್ನೆ ಮಾಡಿ ಎಲ್ಲವನ್ನ ಕೂಡ ಉಲ್ಟಾ ಮಾಡೋಕ್ಕೆ ನೋಡ್ತಾರೆ. ಆದರೆ ನೀವು ಪಾಯಿಂಟ್ ಟು ಪಾಯಿಂಟ್ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. ಅದರ ನಡುವೆ ಸುಪ್ರೀತಾ ಕೀರ್ತಿ ಹಾಗೂ ಕಾರಣ್ಯ ಅವ್ರ ಜೊತೆ ಲಾಯರ್ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸುಪ್ರೀತಾನ ನೋಡ್ತಿದ್ದಾಗೆ ಕೀರ್ತಿ ಜೊತೆ ಲಾಯರ್ ಜೊತೆ ಕಾವೇರಿ ಅವರು ಸಿಡದೆ ಇರ್ತಾರೆ. ಅದಕ್ಕೆ ವಿರುದ್ಧವಾಗಿ ನಿಂತಿದ್ಯಲ್ಲ, ನೀನು ಎಂಥವಳು ಇರಬೇಕು ಹಾಗೆ ಹೀಗೆ ಅಂತ. ತದನಂತರ ಈ ಕಡೆ ಸೌದಾಮಿನಿ ಲಾಯರ, ಈ ಕಡೆ ಫೈನಲಿ ತುಂಬ ದಿನಗಳ ನಂತರ ಮಗು ತುಂಬ ನಿಮ್ಮ ಭೇಟಿ ಆಗ್ತದೆ ಪಾರ್ಥ ಸಾರಥಿ ಅಂತಿದ್ದಾರೆ. ಹೌದು ಮೇಡಮ್, ತುಂಬ ದಿನಗಳ ನಂತರ ಮಗು ತುಂಬ ಭೇಟಿ ಆಗ್ತಾ ಇದ್ದೀವಿ ಅಂದಾಗ ಈ ಕಡೆ ನಿಮಗೆ ಮೊದಲೇ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಯಾಕಂದರೆ ಈ ಒಂದು ಕೇಸನ್ನು ಗೆಲುವು ನನ್ನದೇ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೌದಾಮಿನಿ. ಏನು ಮೇಡಮ್, ಆ ರೀತಿ ಎಲ್ಲ ನಿಮ್ಮದೇ ನೀವು ಅಂದ್ಕೊಂಡಾಗೆ ಆಗಿದ್ರೆ ನೀವು ತ್ರಿಕಾಲಜ್ಞಾನಿಗಳ ಆಗಿದ್ದಿದ್ರೆ ಇಲ್ಲಿ ಆ ಕೋಟು ಕಟ್ಟೆ ತನಕ ಅಂಗಳದ ತನಕ ಬಂದರೆ ನಿಮ್ಮನೆ ಸೌದಾಮಿನಿ ನಿಲಯದಲ್ಲಿ ಎಲ್ಲವನ್ನೂ ಕೂಡ ಮುಗಿಸ್ಕೊಬಿಡ್ಬಹುದಿತ್ತಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಪಾರ್ಥ ಸಾರಥಿ. ನೋಡಿ, ನಾನು ಪಾರ್ಥ ಸಾರಥಿ ಸತ್ಯದ ಪರ ನಿಂತಿದ್ದೀನಿ. ಸತ್ಯ ಸುಳ್ಳಿನ ನಡುವೆ ಹೋರಾಟ ನಡೀತದೆ, ಸತ್ಯ ಗೆದ್ದೆ ಗೆಲ್ಲುತ್ತೆ. ನೋಡ್ತಾರೆ, ನಾನು ಆ ರೀತಿ ಹೇಳ್ಕೊಡೋದಿಲ್ಲ ಎಲ್ಲ ನನ್ನಿಂದಾನೇ ಗೆಲುವು ಅಂತ, ಬಟ್ ಸತ್ಯ ಗೆಲ್ಲಬೇಕು, ಸತ್ಯ ಗೆಲ್ಲುತ್ತೆ ಅಂತಷ್ಟೇ ಹೇಳ್ತೀನಿ ಅಂತ ಹೇಳಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಆತ ಕಡೆ ಅಂಕಿತ್ ಲಕ್ಷ್ಮಿನ ಕೋರ್ಟಿನ ಅಂಗಳದಲ್ಲಿ ನೋಡೇ ಬಿಟ್ಟಿದ್ದಾನೆ. ಹೋಗಿ ನೋಡಿದ್ರೆ ಬೇರೆ ಯಾರು, ಬಟ್ ಅಂಕಿತ್ ನೋಡಿದ ಸುಳ್ಳ, ಖಂಡಿತ ನಿಜ ಅಲ್ಲ. ಯಾಕಂದರೆ ಅಂಕಿತ್ ನೋಡಿದ್ದು ನಿಜ, ಲಕ್ಷ್ಮಿನ ಅಂಕಿತ್ ನೋಡಿದಾನೆ, ಬಟ್ ಲಕ್ಷ್ಮಿ ಕಣ್ ತಪ್ಪಿಸಿ ಹೋಗಿದ್ದಾಳೆ. ಯಾಕಂದರೆ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾಳೆ ಲಕ್ಷ್ಮಿ, ಬಟ್ ಕೋರ್ಟಿನ ಒಳಗಡೆ ಎಂಟ್ರಿ ಕೊಡಬೇಕಾಗಿದೆ. ಲಕ್ಷ್ಮಿಯ ಎಂಟ್ರಿಗೆ ಕ್ಷಣಗಣನೆ ಕಾದಿದೆ. ಅದರ ನಡುವೆ ಕೋರ್ಟಿನಲ್ಲಿ ಇಯರಿಂಗ್ ಶುರುವಾಗತ್ತೆ. ಇಬ್ಬರು ಲಾಯರ್ ಕೂಡ ಜಟಾಪಟಿನ ಶುರು ಮಾಡ್ಕೋತಾರೆ. ಕಾವೇರಿಪುರ ಸೌದಾಮಿನಿಯವರು ಎದ್ದು ನಿಂತು, ನಾನು ಕಾವೇರಿಪುರ ಲಾಯರ್ ಆಗಿದ್ದೀನಿ, ಅವರನ್ನು ಪ್ರತಿನಿಧಿಸ್ತಾ ಇದ್ದೀನಿ, ನಮ್ಮ ಕಕ್ಷಿದಾರರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ, ಆದರೂ ಕೂಡ ಅವ್ರ ಮೇಲೆ ಆಪಾದನೆ ಬಂದಿದೆ. ಕಿಡ್ನಾಪಿಂಗ್ ಕೇಸ್ ಹಾಗೆ ಕೊಲೆಯನ್ನು ಸಂಚನ್ನು ರೂಪಿಸಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿದೆ. ಆದರೆ ಈ ಒಂದು ವಿಷಯವಾಗಿ ನಾನು ಖಂಡಿತವಾಗಲೂ ಕೂಡ ಕೋರ್ಟಿನ ಮುಂದೆ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐಒ ಆಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸನ್ನು ಕಟ್ಟೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಏನು ಫೈಲ್ ಆಗಿದೆಯೋ ಚಾರ್ಜ್ ಶೀಟ್, ಅದರಲ್ಲಿ ತುಂಬಾ ಲೋಪದೋಷಗಳಿದೆ ಅನ್ನೋದನ್ನು ಮನದಟ್ಟು ಮಾಡಿ ಕೊಡ್ತಾ ಇದ್ದೀನಿ ಕೋರ್ಟ್ಗೆ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಐಒನ ಕರೆಸ್ತಾರೆ. ಐಒನ ಎಕ್ಸಾಮಿನ್ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನ್ ಮಾಡ್ತಿದ್ದಾರೆ. ಇಲ್ಲಿ ಸೌದಾಮಿನಿಯವರು ಹೇಗೆ ಎಂತು ಯಾರು ಕಂಪ್ಲೇಂಟ್ ಕೊಟ್ಟರು, ಯಾರು ಹೈ ವಿಟ್ನೆಸ್ ಎಲ್ಲವನ್ನ ಕೂಡ ಹೇಳಿದಾಗ ಎಲ್ಲವನ್ನ ಸವಿವರವಾಗಿ ತಿಳಿಸ್ತಾರೆ. ಕೀರ್ತಿಯವ್ರ ಮೇಲೆ ಅಟ್ಯಾಕ್ ಆಗಿದೆ, ಕೀರ್ತಿಯವ್ರ ಮೇಲೆ ಕಿಡ್ನಾಪ್ ಮಾಡಿದ್ದೆ, ಅವರನ್ನು ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ ಅಂತ ಕಾವೇರಿ ಮೇಲೆ ಕೇಸ್ ಫೈಲ್ ಆಗಿದೆ. ಅದಕ್ಕೆ ಹೈ ವಿಟ್ನೆಸ್ ಆಗಿ ಅದೇ ಕಾರಂಜಿ ಬೆಟ್ಟದಲ್ಲಿ ಇರ್ತಕ್ಕಂಥ ಬೆಟ್ಟದ ಮೇಲಿನ ಮಹಾದೇವಯ್ಯನೇ ಅದಕ್ಕೆ ಹೈ ವಿಟ್ನೆಸ್ ಆಗಿದ್ದಾರೆ ಅಂತದಾಗೆ ಬೆಟ್ಟದ ಮೇಲಿನ ಮಹಾದೇವಯ್ಯನ ಕರೆಸಬೇಕು ಅಂತ ಹೇಳಿ ಬೆಟ್ಟದ ಮೇಲಿನ ಮಹಾದೇವಯ್ಯನ ಕರೆಸ್ತಾರೆ ಸೌದಾಮಿನಿಯವರು. ಬೆಟ್ಟದ ಮೇಲಿನ ಮಹಾದೇವಯ್ಯ ಬರ್ತಿದ್ದಾಗ ಇಲ್ಲಿ ಇವರು ಆ ಹುಡುಗಿನ ಬೆಟ್ಟದಿಂದ ತಳ್ಳಿದ್ದು ನಿಜ, ಕಾಪಾಡಿ ಅಂತ ಹುಡುಗಿ ಕೂಗಿದ್ದು ನಿಜ, ಎಲ್ಲವನ್ನ ನಾನೇ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ. ತದನಂತರ ಅಲ್ಲಿ ಸುತ್ತಮುತ್ತ ಇರೋ ಒಂದು ಅಂಗಡಿಯ ವ್ಯಕ್ತಿಯನ್ನು ಸೌದಾಮಿನಿಯವರು ಕಳಿಸ್ತಾರೆ. ಬೆಟ್ಟದ ಮೇಲಿನ ಮಹಾದೇವಯ್ಯ ಹೇಗೆ ಎಂತು ಅಂದಾಗ ಆ ವ್ಯಕ್ತಿಗೆ ಏನು ಹೇಳಬೇಕು ಏನು ಬಿಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಒಂದು ಕ್ಷಣದಲ್ಲಿ ಹೇಳಿದ್ದನ್ನು ಮತ್ತೊಂದು ಕ್ಷಣದಲ್ಲಿ ಮರೆತು ಬಿಡ್ತಾರೆ. ಈಗ ಹೇಳೋದನ್ನು ಮತ್ತೊಮ್ಮೆ ಹೇಳುವುದಿಲ್ಲ ಅಂದಾಗ ಇಂಥ ಒಬ್ಬ ವ್ಯಕ್ತಿ ಮಾನಸಿಕ ದುರ್ಬಲವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಹೈ ವಿಟ್ನೆಸ್ ಮಾಡ್ಕೊಂಡಿರೋ ಈ ಕೇಸನ್ನು ನೋಡಿದ್ರೆ ನಗು ಬರ್ತದೆ. ನಮ್ಮ ಕಾವೇರಿಯವರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ, ಇಂಥ ಒಂದು ಹೈ ವಿಟ್ನೆಸ್ನ ಇಟ್ಕೊಂಡು ನಮ್ಮ ಒಂದು ಕಕ್ಷಿದಾರರನ್ನು ಅಪರಾಧಿ ಆರೋಪಿ ಅಂತ ಹೇಳೋದು ತಪ್ಪಾಗುತ್ತೆ ಅಂತ ಹೇಳಿ ಸೌದಾಮಿನಿಯವರು ನಿಲುವಾಗಿ ವಾದವನ್ನು ಮಾಡ್ತಿದ್ದಾರೆ. ತದನಂತರ ಈಗ ನಾವು ನಮ್ಮ ಕೀರ್ತಿ ಪರ ಲಾಯರ್ ನಾವು ನಮ್ಮ ವಾದವನ್ನು ಮಂಡಿಸಬಹುದಾ ಅಂತ ಹೇಳೋದ್ರ ಮುಖಾಂತರ ಪಾರ್ಥ ಸಾರಥಿ ಅವರು ತಮ್ಮ ವಾದವನ್ನು ಮುಂದಿಡ್ತಿದ್ದಾರೆ. ಸೌದಾಮಿನಿಯವರು ಕೇಸನ್ನ ತುಂಬ ಬೇಗನೆ ಮುಗಿಸ್ಬೇಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಪಾಪ ನಾನು ಈಗ ಅದೇ
ಅಂಗಡಿ ವ್ಯಕ್ತಿಯನ್ನು ನಾನು ಈಗ ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಬಯಸ್ತೀನಿ ಅಂತ ಹೇಳ್ತಿದ್ರೆ, ಈ ಕಡೆ ಕಾವೇರಿಯವರು ಯಾಕೆ ಅಂಗಡಿಯವ್ರನ್ನ ಇಟ್ಕೊಂಡು ಕುಯ್ತಿದ್ದಾರೆ ಇವರೆಲ್ಲ ಅನ್ಕೋತಿದ್ದಾರೆ. ಅಂಕಿತ್ ಬಂದಿದ್ದೆ ವೈಷ್ಣವ್ ಹತ್ರ, ಆಗಲ್ಲ ಅದಕ್ಕೆ ವಿಷಯನ ಹೇಳಣ್ವಾ ನೋಡಿದ್ದೀನಿ ಅಂತ ಅಂದ್ಕೊಂಡ್ರೆ, ಇಲ್ಲ ಅದು ನನ್ನ ಭ್ರಮೆ ಇರ್ಬೋದು, ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತೀನಲ್ವ, ಅದಕ್ಕೆ ಅವ್ರನ್ನ ನೋಡಿದಾಗ ಆಗಿರ್ಬೋದು ಅಂತ ಅನ್ಕೋತಾರೆ. ಬೇಡ, ಅಣ್ಣನ ಮನಸ್ಸಲ್ಲಿ ಸುಮ್ಮನೆ ಆತಂಕ ತರಿಸೋದು ಬೇಡ ಅಂತ ಹೇಳಿ ಅಂಕಿತ್ ಹೇಳದೆ ಸುಮ್ಮನೆ ಆಗ್ತಾನೆ. ಈ ಕಡೆ ಕೀರ್ತಿ ಸುಪ್ರೀತಾ ಅವರು ಕೂಡ ಅದೇ ಮುಂದೆ ಕೋರ್ಟಿನಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ತದನಂತರ ಅಂಗಡಿ ವ್ಯಕ್ತಿನ ಪಾರ್ಥಸಾರಥಿ ಕ್ರಾಸ್ ಎಕ್ಸಾಮಿನ್ ಮಾಡಿದಾಗ ಅಲ್ಲಿ 2 ವರ್ಷದ ಹಿಂದೆ ಒಂದು ಮಗು ಒಂದು ಮನೆಯಲ್ಲಿ ಸುಟ್ಟಿ ಭಸ್ಮವಾಗ್ತಿತ್ತು, ಅದನ್ನು ಕಾಪಾಡಿದ್ದೆ ಬೆಟ್ಟದ ಮೇಲಿನ ಮಹಾದೇವಯ್ಯ, ವಿಶ್ವನ ಜನಗಳಿಗೆ ಹೇಳಿದ್ದೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಅನ್ನೋ ವಿಷಯವನ್ನು ಪ್ರಸ್ತಾಪಿಸ್ತಾರೆ ಪಾರ್ಥಸಾರಥಿ. ಅದನ್ನು ವ್ಯಕ್ತಿ ಕೂಡ ಒಪ್ಕೋತಾರೆ. ಜೊತೆಗೆ ಅವರು ತುಂಬ ಒಳ್ಳೆ ಕೆಲಸಗಳನ್ನ ಇಂಥದ್ದನ್ನು ಮಾಡಿದ್ದಾರೆ ಅನ್ನೋದನ್ನು ಅಂಗಡಿ ವ್ಯಕ್ತಿನೇ ಹೇಳಿದಾಗ ನೋಡಿದ್ರೆ ಯಾವುದೇ ಒಂದು ಬಟ್ಟೆ ನೋಟದಿಂದ ಒಬ್ಬ ವ್ಯಕ್ತಿಯನ್ನು ಅಳಿಬಾರ್ದಾಗತ್ತೆ. ಈ ಒಂದು ಸಾಕ್ಷಿ ಹೈ ವಿಟ್ನೆಸ್ ಆಗಿದೆ, ಖಂಡಿತವಾಗ್ಲೂ ಇವರು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅಂತ ಹೇಳ್ತಾರೆ. ತದನಂತರ ಕೀರ್ತಿಯನ್ನು ಕಟ್ಟೆ ಕರೀತಾರೆ. ಕೀರ್ತಿ ಮೊದಲೇ ಬೆಂಡೆತ್ತೋಗಿ ಹೆದರ್ಕೋತಿರ್ತಾರೆ, ಬಟ್ ಅಲ್ಲೂ ಕೂಡ ಕೀರ್ತಿಗೆ ಕಿವಿಯಲ್ಲಿ ಹೇಳ್ಕೊಡ್ತಿರೋ ಚಾನ್ಸಸ್ ಇದೆ. ಲಕ್ಷ್ಮಿ ಸೌದಾಮಿನಿ ಅವ್ರು ಬಂದಿದ್ದೆ ಕೀರ್ತಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಆಯಿತು, ಏನಿದು, ಏನು ಕತೆ ಅಂತ ಎಲ್ಲವನ್ನ ಕೇಳಿದಾಗ ಅವಳು ಪ್ರೀತಿ ಮಾಡಿದ್ದು ಅಂತ ಮದುವೆ ಆಗಬೇಕು ಅಂದ್ಕೊಂಡಿದ್ದು ಕಾವೇರಿ ಇನ್ನಿಲ್ಲವಾಗಿ ಡ್ರಾಮಾ ಮಾಡಿ ಅವಳ ಮುಖಾಂತರ ಮದುವೆ ನಿಲ್ಲಿಸಿದ್ದು, ನಂತರ ಬೆಟ್ಟದ ಮೇಲೆ ಹೋಗ್ತಿದ್ದಾಗೆ ಜಾತಕದ ವಿಷಯವನ್ನು ಅವರೇ ಒಪ್ಕೊಂಡಿದ್ದು, ಯಾವುದೇ ರೀತಿ ಜಾತಕದ ದೋಷ ಇರಲಿಲ್ಲ ಅಂತ ಹೇಳಿದ್ದು, ಅದರ ನಡುವೆ ಆಕೆಯನ್ನು ಬೆಟ್ಟದ ಮೇಲಿಂದ ತಳ್ಳಿದ್ದು ಎಲ್ಲವನ್ನ ಕೂಡ ಕೀರ್ತಿ ಹೇಳಿಬಿಡ್ತಾಳೆ. ತದನಂತರ ಅದನ್ನು ಕೂಡ ಸುಳ್ಳು ಅಂತ ಹೇಳಿ ಸಾಬೀತು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಸೌದಾಮಿನಿಯವರು. ಈ ಕಡೆ ಕೀರ್ತಿಯ ಲಾಯರ್ ಅಂತೂ ಈ ಕಡೆ ಕಾವೇರಿಯವ್ರನ್ನ ರಾಕ್ಷಸಿ ಅಂತ ಪ್ರತಿನಿಧಿಸ್ತಿದ್ದಾರೆ. ಅದರ ನಡುವೆ ವೈಶ್ಯ ಎದ್ದು ನಿಂತ್ಕೊಂಡು ರೆಬಲ್ ಆಗ್ತಾನೆ, ತನ್ನಮ್ಮನ್ನ ರಾಕ್ಷಸಿ ಅಂತಿದ್ದಾರೆ ಅಂತ ಜಡ್ಜ್ ಅವ್ರ ಮೇಲೆ ರೇಗಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ತದನಂತರ ಜ್ಯೋತಿಷಿಗಳ ಎಂಟ್ರಿ ಆಗುತ್ತೆ. ಜ್ಯೋತಿಷಿಗಳ ಕೀರ್ತಿ ಲಾಯರ್ ಕರೆಸಿದ್ದೆ ವೈಷ್ಣವ್ ಜಾತಕವನ್ನು ಕೊಡ್ತಾರೆ. ಯಾವುದೇ ರೀತಿಯ ಜಾತಕ ದೋಷ ಎಲ್ಲ, ಯೋಗ ಪೂರಿತ ಜಾತಕ, ರಾಜ ಯೋಗ, ಗಜ ಕೇಸರಿ ಯೋಗ ಇರ್ತಕ್ಕಂಥ ಜಾತಕ, ಯಾವುದೇ ದೋಷ ಇಲ್ಲ ಅಂದಾಗ ಜಾತಕದಲ್ಲಿ ದೋಷವಿಲ್ಲ. ಇದನ್ನೆಲ್ಲ ಮಾಡಿದ್ದು ಕಾವೇರಿಯ ಪಿತೂರಿ ಆಗಿತ್ತು. ಕೀರ್ತಿ ವೈಷ್ಣವ್ನ ದೂರ ಮಾಡೋದಕ್ಕೋಸ್ಕರ ಕಾವೇರಿಯ ಹೆಣದ ಒಂದು ಬಲಿಯಾಗಿತ್ತು ಅನ್ನೋ ವಿಷಯ ಗೊತ್ತಾಗುತ್ತೆ. ಕೀರ್ತಿ ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಒಂದು ಕೋಟಿಗೆ ವಿರಾಮ ಬೀಳ್ತಿದ್ದಾಗೆ ವೈಷ್ಣವ್ ಸಿಡಿದಳ್ತಾನೆ. ತನ್ನ ಬದುಕಿನಲ್ಲಿ ತನ್ನ ಅಮ್ಮ ಆಟ ಆಡ್ಬಿಟ್ರಲ್ಲ, ಮೂವರ ಬದುಕಿನಲ್ಲಿ ಆಟ ಆಡಿ ತನ್ನ ಪ್ರೀತಿನ ದೂರ ಮಾಡಿ ಲಕ್ಷ್ಮಿಯವ್ರನ್ನ ತಂದು ಅವ್ರಿಗೂ ಇನ್ನಿಲ್ಲವಾಗಿ ತೊಂದರೆ ಕೊಟ್ಟು ಇವತ್ತು ಲಕ್ಷ್ಮಿಯವರು ಕೂಡ ಸಾಯೋಕೆ ನಾನು ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿ ಸಿಡಿದದ್ದ ವೈಷ್ಣವ್ ಕಾವೇರಿ ವಿರುದ್ಧ. ನೀನೊಂದು ಪಾಪಿ, ಇಂಥ ದ್ರೋಹ ಮಾಡ್ತೀಯ, ಅಷ್ಟು ನಂಬಿಕೆ ಇಟ್ಟಿದೆ, ಆದರೆ ಇಂಥ ದ್ರೋಹ ಮಾಡಿಬಿಟ್ಟಿಯಲ್ಲ, ಬೆನ್ನಿಗೆ ಚೂರಿ ಹಾಕಿ ಮೂವರ ಬದುಕನ್ನು ಸರ್ವನಾಶ ಮಾಡಿಬಿಟ್ಟಿಯಲ್ಲ, ನಿನ್ನ ಜನ್ಮಕ್ಕೆ ಅಂತ ಹೇಳಿ ಅಮ್ಮನನ್ನೇ ಉಗಿಯೋಕೆ ಮುಂದಾಗ್ತದಾನೆ. ಹಾಗಿದ್ರೆ ಲಕ್ಷ್ಮಿ ಹೆಣದ ಬರಿಯಲ್ಲಿ ಕಾವೇರಿ ಲಾಕ್ ಆಗಿದ್ದಾಗಿದೆ. ಹಾಗಿದ್ರೆ ಈ ಒಂದು ಚಕ್ರವ್ಯೂಹದಿಂದ ಕಾವೇರಿ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ? ತಪ್ಪಿಸ್ಕೋಬೇಕು ಅಂತ ಅನ್ಕೋತಿದ್ದಾಗೆ ಮಗದೊಂದು ಸಾಕ್ಷಿಯಾಗಿ ಲಕ್ಷ್ಮಿ ಎಂಟ್ರಿ ಕೊಡೋದ್ರ ಮುಖಾಂತರ ಅಂದು ಆ ಕರಾಳ ರಾತ್ರಿ ಏನಾಯ್ತು ಅನ್ನೋ ಸತ್ಯವನ್ನು ಲಕ್ಷ್ಮಿ ನುಡಿದು ಅದಕ್ಕೂ ಕಾರಣ ಕಾವೇರಿ ಅನ್ನೋದನ್ನ ಸಾಬೀತುಪಡಿಸೋದ್ರಲ್ಲಿ ಲಕ್ಷ್ಮಿ ಯಶಸ್ವಿ ಆಗ್ತಾಳ ಅನ್ನೋದನ್ನ ಕಾದು ನೋಡ್ಬೇಕು.